ಪಂಚಭೂತಗಳನ್ನ ಕಂಟ್ರೋಲ್ ಮಾಡಬಹುದಾ? ಶಕ್ತಿ ಶಕ್ತಿ ಖಂಡಿತ. ಅದರಲ್ಲಿ ಅದ್ಭುತವಾದಂಥ ತಾಂತ್ರಿಕ ವಿಧದಲ್ಲಿ ಇದಕ್ಕೆ ಉದಾಹರಣೆ ಬಂದು ನಮ್ಮ ಮಹಾರಾವಣ. ಯಾಕಂದ್ರೆ ಮಹಾಪ್ರಚಂಡ ರಾವಣ ಮಹಾಪಂಡಿತ ಜ್ಞಾನಿ. ಅವನ ಅಹಂಕಾರಕ್ಕೆ ಅವನು ವಿನಾಶ ಆಗಿತ್ತು. ಹಾಗಾಗಿ ಎಂಥ ಮಹಾನ್ ಪಂಡಿತ ಜ್ಞಾನಿ ಅಂದ್ರೆ, ಮಹಾಜ್ಞಾನಿ ಅಂದ್ರೆ ಸಾಕ್ಷಾತ್ ಭಗವಂತ ಶಿವನೇ ಅವ್ರಿಗೆ ಆತ್ಮಲಿಂಗನ ಕೊಟ್ಟಿರ್ತಾರೆ. ಅಂತ ಭಕ್ತ ಅವನೆಲ್ಲಾ ರೀತಿನೂ ಮಹಾನ್ ಪಂಡಿತ ಜ್ಞಾನಿ, ಮಹಾಜ್ಞಾನಿ. ಇದು ಖಂಡಿತ ಅವನು ಮಾಡಿದ್ದ, ಅಂತ ಜ್ಞಾನ ಅವನಲ್ಲಿತ್ತು. ಆದರೆ ಅಹಂಕಾರ ಅನ್ನೋದು ಅವನು ವಿನಾಶಕ್ಕೆ ಅವನೇ ಮಾಡಿಕೊಟ್ಟಿದ್ದು. ಹಾಗಾಗಿ ಪಂಚಭೂತಗಳ ಉದಾಹರಣೆಗೆ ಖಂಡಿತ ಅವನು ಈ ಒಂದು ಪಂಚಭೂತ ಶಕ್ತಿಗಳನ್ನ ಕಂಟ್ರೋಲ್ ಮಾಡಿದ್ದ. ಇದರಲ್ಲಿ ಆ ಮಹಾರಾವಣನ ಯಾಕೆ ತಗೊಂಡೆ ಅಂದ್ರೆ, ಅವನು ತುಂಬಾ ಮಹಾನ್ ಜ್ಞಾನಿ ಪಂಡಿತ ಆಗಿರೋದ್ರಿಂದ ಅವನು ವಿಚಾರನ ಈ ವಿಷಯನ ಇಲ್ಲಿ ಹೇಳ್ತಿದ್ದೀನಿ. ಇದನ್ನ ಅವ್ನು ಮಾಡಿದ್ದ ಒಂದು ವಿಚಾರದಲ್ಲಿ. ಅದಾಗಿ ಅವನ ಮಗ ಇಂದ್ರಜಿತ್ ವಿಚಾರದಲ್ಲಿ ಮಾಡಿರ್ತಾನೆ, ಕಥೆಯಲ್ಲಿ ಕೇಳಿರ್ತಾನೆ. ಆವಾಗ ಈ ಗ್ರಹಗಳನ್ನು ಕಟ್ಟಾಕಿರ್ತಾನೆ, ಪಂಚಭೂತಗಳನ್ನು ಕಟ್ಟಾಕಿರ್ತಾನೆ. ಹಾಗಾಗಿ ಕಟ್ಟಾಕಿದಾಗ ಅವನ ಆಜ್ಞೆಗೆ ಅವರು ಪಾಲನೆ ಮಾಡ್ತಾ ಇರ್ತಾರೆ. ಹಾಗಾಗಿ ನೋಡಿ ಅವ್ನು ಮಾಡಿದ ತಪ್ಪಿಗೆ ಒಂದು ಪಾಯಿಂಟ್ ವೇರಿಯೇಷನ್ ಆಗುತ್ತೆ. ಏನಂದ್ರೆ ಗುರು ಮತ್ತೆ ಶನಿ ಏನೋ ಬದಲಾಯಿಸ್ತಾರೆ, ಕೇಳೋದಿಲ್ಲ. ಅದರಿಂದ ಇಂದ್ರಜಿತ್ಗೆ ಖಂಡಿತ ಇನ್ನೊಂದು ಖಂಡಿತ ಸಾವು ಅನ್ನೋದು 4 ಗ್ರಹಗಳು ಡಿಸೈಡ್ ಆಗತ್ತೆ. ಆದ್ರೆ ನಾನು ನುಡಿಯಂಗಿಲ್ಲ, ಯಾಕಂದ್ರೆ ಪ್ರಕೃತಿ ವಿರುದ್ಧವಾಗಿ ನಾವು ಹೋಗಂಗಿಲ್ಲ. ಕೆಲವೊಂದು ವಿಷಯಗಳು ವಿಚಾರಗಳು ನೇರವಾಗಿ ಎಲ್ಲರಿಗೂ ತಿಳಿಸ್ಲಿಕ್ಕೆ ಬರಲ್ಲ. ಇದು ಜ್ಞಾನ, ಇದು ಗುರು ಆಜ್ಞೆ ಮೀರಂಗಿಲ್ಲ ನಾವು. ಯಾಕಂದ್ರೆ ಉದಾಹರಣೆಗಳ ಬಗ್ಗೆ ಹುಟ್ಟು ಹೇಳಿದೀನಿ, ಸಾವುನು ಹೇಳಲಿಕ್ಕೆ ನಂಗೆ ಬರುತ್ತೆ, ಆದ್ರೆ ಸಾವು ನುಡಿಬಾರದು. ಸಾಧಕರಾಗಿ ನಾವು ನುಡಿಬಾರ್ದು. ಪಂಚಭೂತಗಳಲ್ಲಿ ಯೋಗಿಗಳು ನಿಲ್ಸ್ಬೋದು, ಆದ್ರೆ ಯೋಗಿಗಳು ಯಾಕೆ ನಿಲ್ಸಲ್ಲ ಗೊತ್ತಾ? ಅವರು ಆ ಪಂಚಭೂತಗಳನ್ನೇ ಶಕ್ತಿ ಅವರಲ್ಲಿ ಇರುತ್ತೆ, ಅವ್ರು ಕಂಟ್ರೋಲ್ ಮಾಡ್ಬೋದು ಅದನ್ನ, ಪಂಚಭೂತ ಶಕ್ತಿಗಳನ್ನ. ಆ ಪಂಚಭೂತ ಶಕ್ತಿಗಳು ಈ ನಮ್ಮ ಒಂದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ ಇದೆಯಲ್ಲ ಚಕ್ರಗಳು, ಆ ತತ್ವ ಅವರಲ್ಲಿ ಬಂದಾಗ ಯೋಗ ಧ್ಯಾನ ಜಪದಲ್ಲಿ ಖಂಡಿತ ಪ್ರಕೃತಿನ ನಿಮ್ಗೆ ಸಾಥ್ ಕೊಡ್ತಾ ಇರುತ್ತೆ. ಆ ಪ್ರಕೃತಿ ಕೆಲವೊಂದು ವಿಷಯಗಳು ನಿಮ್ಗೆ ತಿಳಿಸುತ್ತೆ. ಹಿಂದೆ ಆಗೋದು, ಮುಂದಕ್ಕೆ ಆಗೋದು, ಈಗ ಏನಾಗ್ತಿದೆ ಎಲ್ಲ ನೋಡ್ತಾ ಇರುತ್ತೆ. ಕೆಲವು ರಕ್ಷಣೆ ಮಾಡುತ್ತೆ, ನಿಮ್ ಕೇಳಿದ್ದೆಲ್ಲ ಕೊಡುತ್ತೆ. ಆ ಪ್ರಕೃತಿ ಒಂದು ಪಂಚಭೂತ ಶಕ್ತಿಗಳು ನೀವು ಕಂಟ್ರೋಲ್ ಮಾಡ್ಬೋದು. ಯೋಗಿಗಳು ಮಾಡ್ತಾರೆ, ಸಾಧಕರು ಮಾಡ್ತಾರೆ. ಯಾವ ಸಮಯದಲ್ಲಿ ಮಾಡ್ಬೇಕು, ಏನಕ್ಕೆ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಅವಾಗಲೇ ಮಾಡ್ತಾರೆ. ಅಂತಿರೋದನ್ನ ಯಾವಾಗ್ಲೂ ಮಾಡ್ಕೊಂಡು ಕುತ್ಕೊಂಡು ಹಿಂಗೆ ಅವ್ರನ್ನ ಅಳ್ಳಾಡ್ಸಕ್ ಆಗಲ್ಲ, ನಾವು ತಪ್ಪಾಗತ್ತೆ ಅವ್ರು. ಹಾಗಾಗಿ ಸಮಯ ಸಂದರ್ಭಕ್ಕೆ ಒಂದು ಏನೋ ಒಂದು ಆಗ್ತಿದೆ, ಆ ಸಮಯದಲ್ಲಿ ಮಾತ್ರ ಉಪಯೋಗಿಸ್ಬೇಕು ಅಷ್ಟೇ. ಈಗ ಪ್ರಕೃತಿ ಅಂತ ಬಂದಾಗ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಾ ಇದಾವೆ, ಆಯ್ತಾ? ಅದನ್ನ ತುಂಬಾ ಅತಿಯಾದ ಸಾಧನೆ ಮಾಡಿದವರು, ಸಿದ್ಧಿ ಮಾಡಿದವರು ಕಂಟ್ರೋಲ್ ಮಾಡಬಹುದು ಅಲ್ವಾ? ಯಾಕೆ ಮಾಡೋದಿಲ್ಲ? ಖಂಡಿತ ಯಾಕೆ ಮಾಡಲ್ಲ ಅಂದ್ರೆ, ಆ ಒಂದು ಪ್ರಕೃತಿ ಅವ್ರಿಗೆ ಒಂದು ಮೆಸೇಜ್ ಕೊಟ್ಟಿರುತ್ತೆ. ಹಾಗಾಗಿ ಅದು ಕೊಟ್ಟಾಗ ಆ ಒಂದು ಪ್ರಕೃತಿ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಯಾರೂ ಬರಲ್ಲ. ಇವತ್ತೇನೆಲ್ಲ ಮಾಡಿದಿರಿ ಪ್ರಕೃತಿಯಲ್ಲಿ ನೋಡಿ, ಮರ ಗಿಡಗಳನ್ನೆಲ್ಲ ಹೊಡೆದಾಕಿ ಕಡ್ದಾಕಿ ಏನೆಲ್ಲ ಮಾಡ್ಬಿಟ್ಟಿದ್ದೀರಾ. ಆ ಒಂದು ಇದರಿಂದ ಇವತ್ತು ಯಾರ ಸಮಸ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು? ಯಾರು ಸ್ಟಾರ್ಟ್ ಮಾಡಿದ್ದು? ನಾವೇ ಅಲ್ವಾ? ನಾವೇ ಸ್ಟಾರ್ಟ್ ಮಾಡಿದ್ದು. ಇವತ್ತು ಎಷ್ಟು ನೋಡಿ ಪ್ರಕೃತಿನ ಹಾಳು ಮಾಡಿದ್ದೀವಿ, ಪ್ರಾಣಿ ಪಕ್ಷಿಗಳನ್ನ ಬೇಟೆಯಾಡಿದ್ದೀವಿ, ಎಲ್ಲ ಹಾಳು ಮಾಡಿದ್ದೀವಿ. ನಮ್ಮ ಸ್ವಾರ್ಥ ಬದುಕು ನಮಗೋಸ್ಕರ ಮಾಡ್ಕೊಂಡಿದ್ದೀವಿ, ನಮಗಾಗಿ ಮಾಡ್ಕೊಂಡಿದ್ದೀವಿ. ನಮ್ಮ ಸ್ವಾರ್ಥ ಬದುಕು ಜೀವನಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಿದಾಗ ಪ್ರಕೃತಿ ನಿಮ್ಮನ್ನು ಸುಮ್ಮನೆ ಬಿಡುತ್ತಾ? ಯೋಗಿಗಳು ಸಾಧಕರು ಹೋಗಿ ಅದನ್ನು ಕಂಟ್ರೋಲ್ ಮಾಡ್ತಾರಾ? ಮಾಡಲ್ಲ. ನೀವು ಮಾಡಿದ್ದಕ್ಕೆ ಅನುಭವಿಸ್ತೀವಿ ಅಂತ ಬಿಟ್ಟಿರ್ತಾರೆ. ನೀವೇ ಯಾವಾಗ ಪರಿವರ್ತನೆ ಆಗೋದು? ತಿಳ್ಕೊಳ್ಳೋದು ಯಾವಾಗ? ಏನು ಒಂದೇ ಒಂದು ಮಾತು ಹೇಳ್ತೀನಿ ಪ್ರತಿಯೊಬ್ಬರಿಗೂ, ಸತ್ತಾಗ ಯಾರಾದರೂ ನಾನು ಇಂಥ ತಗೊಂಡು ಹೋಗ್ತೀನಿ ಗುರುಗಳೇ ಅಂತ ಯಾರಾದರೂ ಒಬ್ಬರು ನನ್ನ ಹತ್ರ ಹೇಳಿ. ಖಂಡಿತ ನೀವು ಏನೆಲ್ಲ ಮಾಡಿದ್ದೀರಾ ಪ್ರಪಂಚದಲ್ಲಿ, ಏನೆಲ್ಲ ನೀವು ಎಷ್ಟೇ ಬಿಲಿಯನ್ನರ್ಸ್ ಆಗಿದ್ರು ಎಲ್ಲ ಬಿಟ್ಟು ಹೋಗಲೇಬೇಕು. ಹಾಗಾಗಿ ಇವತ್ತು ಈ ಪ್ರಕೃತಿನೇ ಎಲ್ಲನೂ ನಿಮ್ಗೆ ಕೊಟ್ಟಿರುವಾಗ ಪ್ರಕೃತಿ ವಿರುದ್ಧ ಯಾಕೆ ಹೋಗ್ತೀರಾ? ಇವತ್ತು ಆಗ್ತಾ ಇರೋದು ಏನು ಸಮಸ್ಯೆಗಳು ಗೊತ್ತಾ? ಪಂಚಭೂತಗಳಿಂದ ಆಗ್ತಾ ಇದೆ. ಪಂಚಭೂತ ಇವತ್ತು ನೋಡಿ, ಭೂಮಿ, ನೀರು ಎಲ್ಲ ನೋಡ್ತಿದ್ದೀರಲ್ಲ, ಎಲ್ಲ ಕಡೆ ತಿಳ್ಕೊತಿದ್ದೀರಲ್ಲ. ಇದ್ಕಿದ್ದಾಗ ಗುಡ್ಡಗಳು ಎಲ್ಲ ಕುಸಿತಾ ಇದೆ, ನೀರು ನೋಡಿ. ಆ ಒಂದು ನದಿ ಒಂದು ತಟದಲ್ಲಿ ಅಷ್ಟು ಗಿಡ ಮರಗಳು ಏನಕ್ಕೆ ಇರ್ತಾವಂದ್ರೆ ಆ ಫೋರ್ಸ್, ಆ ಆರ್ಭಟನ್ ತಡಿಲಿಕ್ಕೋಸ್ಕರ ಇರ್ತವೆ. ನೀವು ಆ ಸುತ್ತಮುತ್ತ ಇರೋದ ಗಿಡ ಮರಗಳೆಲ್ಲ ಹೊಡೆದಾಕಿದ್ರೆ ಅದ ದಾರಿ ಇನ್ನೂ ಸುಗಮ ಆಗುತ್ತೆ. ನೀವೇನೇ ಅಡ್ಡಾಕ್ರು ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಆ ಗಿಡ ಮರಗಳು ಇದ್ದಾಗ ಮಾತ್ರನೇ ಆ ನದಿ ಸ್ವಲ್ಪ ಫೋರ್ಸ್ ಕಡಿಮೆ ಆಗುತ್ತೆ. ಅದು ಹರಿತಾ ಅದದ್ದು ಶಾಂತ ರೀತಿಗೆ ಬರುತ್ತೆ. ಇವತ್ತು ನಿಮ್ಗಾಗಿ, ನಿಮ್ಮ ಸ್ವಾರ್ಥ ಬದುಕಿಗಾಗಿ ಗಿಡ ಮರಗಳನ್ನೆಲ್ಲ ಕಡ್ದು ಬಿಸಾಕಿ ಇವತ್ತೆಲ್ಲ ಇದು ಮಾಡಿದ್ರ. ಇವತ್ತು ನೋಡಿ ಅಡ್ಡ ಹಾಕಿ ನೋಡೋಣ ಹೆಂಗ್ ಮುಂದೆ ಹೋಗುತ್ತೆ ನೋಡಿ, ಎಷ್ಟು ಫೋರ್ಸ್ ಆಗಿ. ಖಂಡಿತ ಹಾಗಲ್ಲ.
ಹಾಗಾಗಿ ಪ್ರಕೃತಿನ ನೀವೇ ಒಂದು ಹಾಳು ಮಾಡಿರೋದು. ಇವತ್ತು ನಿಮ್ಮ ವಿರುದ್ಧ ಪ್ರಕೃತಿ ನಿಂತಿದೆ, ಯಾರು ಬೇಕಾದ್ರೆ ತಡೀರಿ. ಹೋಗಿ, ನಿಮ್ಮಲ್ಲಿ ಯಾವ ಶಕ್ತಿ ಇದೆ, ಪಂಚಭೂತ ಶಕ್ತಿ ಇದೆಯಾ, ನಿಮ್ಮಲ್ಲಿ ಯಾವ ದೈವ ಶಕ್ತಿ ಇದೆ, ಯಾವ ಯೋಗ ಶಕ್ತಿ ಇದೆ, ತಡೀರಿ. ಯಾಕಂದ್ರೆ ಆದಿ ಮೂಲ ಅಂತ್ಯ ಆ ಪ್ರಕೃತಿ ತಾಯಿನೇ ಆಗಿರುವಾಗ ಅವಳಿಗೆಲ್ಲರೂ ತಲೆ ಬಾಗ್ಬೇಕು. ಇವತ್ತು ನೀವು ಮಾಡಿರೋ ತಪ್ಪುಗಳೇ ಕ್ಷಮೆ ಯಾಚನೆ ಮಾಡಿ, ಕ್ಷಮೆ ಕೇಳಿ. ಯಾರು ಕೇಳ್ತಿದ್ದೀರಾ? ಕೇಳ್ತಾ ಇಲ್ಲ. ನಿಮ್ಮ ತಪ್ಪುಗಳು ನೀವೇ ಮಾಡಿರುವಾಗ ನಿಮ್ಮ ತಪ್ಪುಗಳನ್ನ ಯಾವಾಗ ತಿದ್ಕೋತೀರಾ? ಪರಿವರ್ತನೆ ಮಾಡ್ಕೋಬೇಕು ನಿಮ್ಮಲ್ಲಿ. ಇವತ್ತು ನೋಡಿ ಏನೆಲ್ಲ ಮಾಡಿದ್ರ, ಮತ್ತೆ ನೀವು ಏನಾದ್ರೂ ಮತ್ತೆ ಆ ಕಾಡು ಮತ್ತೆ ಅದು ಮರ ಗಿಡಗಳನ್ನ ಬೆಳೆಸ್ಲಿಕ್ಕೆ ನಿಮ್ ಕೈಲಿ ಆಗತ್ತಾ? ಅಷ್ಟು ವರ್ಷ ಕಾಲ ಬೆಳೆದಿರೋಂಥ ಮರಗಳನ್ನ ಹೇಳಿ, ಆಗತ್ತಾ? ಎಷ್ಟೆಲ್ಲ ಕೊಟ್ಟಿದೆ ಪ್ರಕೃತಿ ನಿಮ್ಗೆ, ಏನೆಲ್ಲ ಕೊಟ್ಟಿದೆ. ಇವತ್ತು ನೀವೇನಾದ್ರೂ ಪ್ರಕೃತಿ ಕೊಟ್ಟಿದ್ದೀರಾ ಹೇಳಿ? ಏನಾದ್ರೂ ಕೊಟ್ಟಿದ್ದೀರಾ? ಅಟ್ಲೀಸ್ಟ್ ಅದನ್ನ ರಕ್ಷಣೆ ಮಾಡೋದು ಇಲ್ವಲ್ಲ. ಇರಬರೋದನ್ನೆಲ್ಲ ಕಡ್ದು ಕಟ್ ಮಾಡಿ ಬಡ್ದು ಎಲ್ಲನೂ ಬಯಲು ಹಾಕೋತಾ ಇದ್ದೀರ. ಏನ್ ಮಾಡ್ತಿದ್ದೀರ? ನೇರ ನುಡಿ. ಯಾರು ಏನೇ ಅನ್ಕೋಬಹುದು, ನೇರ. ಆರ್ ಎಸ್ ಶಂಕರ್ ನೇರವಾಗಿ ಹೇಳ್ತಿದ್ದೀನಿ. ಯಾಕಂದ್ರೆ ಇವತ್ತು ನಾನು ಈ ಜ್ಞಾನಿ ಆಗಿರೋದು ಈ ಪ್ರಕೃತಿಯಿಂದನೇ. ಈ ಪ್ರಕೃತಿ ಕೊಟ್ಟಿರೋಂಥ ಜ್ಞಾನ ಶಕ್ತಿ ವಿದ್ಯೆನೆ, ಸರಿನಾ? ಇವತ್ತು ನೋಡಿ, ನನಗೆ ಯಾವುದೇ ಭಯ ಇಲ್ಲ ಸಾವಿಗೆ, ಖಂಡಿತ ಭಯ ಇಲ್ಲ. ಸಾವು ಇವಾಗ ಬಂದ್ರು ಈ ಕ್ಷಣದಲ್ಲಿ ನಾನು ಸ್ವೀಕರಿಸ್ತೀನಿ, ಗ್ರ್ಯಾಂಡ್ ವೆಲ್ಕಮ್ ಮಾಡ್ಬಿಡ್ತೀನಿ. ಸ್ವಾಗತ ಬಾಪ, ಇಷ್ಟು ದಿವಸದಿಂದ ಕಾಯ್ತಿದ್ದೆ, ಇವಾಗಾದ್ರೂ ಬಂದಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ನಾನು ಹೋಗ್ಲಿಕ್ಕೆ ನಾ ಸಿದ್ಧ ಆಗ್ತೀನಿ. ಬಟ್ ಬೇರೆಯವ್ರಿಗೆ ಅದು ಅಸಾಧ್ಯ. ಅಯ್ಯೋ ನನ್ನ ಸಮ್ಮು ಹೋಯ್ತು, ನನ್ನ ದುಡ್ಡು ಹೋಯ್ತು, ಇದೆ ನನ್ನ ಆಸ್ತಿ ಹೋಯ್ತು, ಪಾಸ್ತಿ ಹೋಯ್ತು ಅಂತೀರಾ. ಇವತ್ತೆಲ್ಲ ಮಾಡಿದ್ರ ಯಾರು ಏನು ಒತ್ಕೊಂಡು ಹೋಗಲ್ಲ. ಖಂಡಿತವಾಗ್ಲು ಇನ್ ಮುಂದಾದ್ರೂ ನೀವು ಪರಿವರ್ತನೆ ಆಗಿ, ಖಂಡಿತ ಯಾರು ಮರ ಗಿಡಗಳನ್ನ ಕಡಿಬೇಡಿ. ಪ್ರಕೃತಿ ನೀವು ಎಷ್ಟು ನಾಶ ಮಾಡ್ತಿರೋ ಅದ್ರ ಡಬ್ಬಲ್ ತ್ರಿಬ್ಬಲ್ ನಿಮ್ಮನ್ನೇ ನಾಶ ಮಾಡುತ್ತದೆ, ಖಂಡಿತ ಮಾಡುತ್ತೆ. ಯಾರು ತಡಿಲಿಕ್ಕಾಗಲ್ಲ. ಪಂಚಭೂತ ಶಕ್ತಿಗಳ ಮುಂದೆ ಯಾರು ನಿಲ್ಲಿಕ್ ಬರಲ್ಲ. ಇವತ್ತು ಆಗ್ತಾ ಇರೋದು ಭೂಮಿ ಜಲದಿಂದ ಆಗ್ತಿದೆ, ನೀರಿಂದ. ನೆಕ್ಸ್ಟ್ ಅಗ್ನಿ, ಅದು ನೆಕ್ಸ್ಟ್ ಗಾಳಿ, ಅದು ನೆಕ್ಸ್ಟ್ ಆಕಾಶದಿಂದ ಆಗುತ್ತೆ. ಈ ಪಂಚಭೂತ ಶಕ್ತಿಗಳ ಮುಂದೆ ನಿಂತ್ಕೊಂಡು ನಾನು ನಿಲ್ಸ್ಬಿಡ್ತೀನಿ ಅನ್ನೋರು ಯಾರನ್ನ ಇದ್ರೆ ಖಂಡಿತ ಬನ್ನಿ, ಯಾರಿಂದನೂ ಆಗಲ್ಲ. ಇವತ್ತು ನೋಡಿ, ನಾವು ಸಾಧಕರಾಗಿರ್ಬೋದು, ಯೋಗಿಗಳಾಗಿರ್ಬೋದು, ನೋಡ್ತಾ ಇದೀವಿ. ಎಷ್ಟಂತ ಹೇಳೋಣ ನಿಮ್ಗೆ, ಏನೆಲ್ಲ ಹೇಳೋಣ? ಯಾರಾದ್ರೂ ಕಲಿತಿದ್ದೀರಾ? ಯಾರೂ ಕಲಿತಾ ಇಲ್ಲ. ಹೇಳಿದ್ ಮಾತಾದ್ರೂ ಕೇಳಲ್ಲ. ಹಿಂಗ್ ನಡೀತಾ ಇದೆ ಅನ್ನೋದನ್ನ ನೀವು ತಿಳ್ಕೊಳಲ್ಲ. ಬಿಡೋ, ಏನೋ ನೋಡೋಣ, ಏನಾಗತ್ತೆ ಆಗ್ಲಿ ಅಂತೀರಾ. ಇವತ್ತು ನೋಡಿ ನಡೀತಾ ಇದೆ, ಯಾರೂ ತಡಿಲಿಕ್ಕೆ ಬರಲ್ಲ. ಏನ್ ಹೇಳ್ತೀರಾ ಹೇಳಿ? ತಪ್ಪಂದ್ರೆ ತಪ್ಪು ಅನ್ಬೋದು, ಪ್ರಶ್ನೆ ಮಾಡಿ. ಗುರುಗಳೇ ನೀವ್ ಹೇಳ್ತಿರೋ ತಪ್ಪು ರೀ ಅಂತ ಹೇಳ್ಬೋದು, ಖಂಡಿತ ನಾನು ಒಪ್ಕೋತೀನಿ. ಆದ್ರೆ ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಈ ಸತ್ಯನ ಖಂಡಿತ ನೀವು ಒಂದ್ಸತಿ ಯೋಚನೆ ಮಾಡಿ ನೋಡಿ, ಸುತ್ತಮುತ್ತ ಏನೆಲ್ಲ ಆಗ್ತಿದೆ. ಒಬ್ಬ ಒಳ್ಳೆಯವನು ಇದ್ದ, ಅವನಿಗೆ ಕೆಟ್ಟದ್ ಮಾಡೋದು, ಕೆಟ್ಟದ್ ಬಯಸೋದು. ಇನ್ನು ಈ ಪ್ರಕೃತಿ ನಿಮ್ಮನ್ನು ಬಿಡುತ್ತಾ? ಆ ಪ್ರಕೃತಿನ ಹಾಳು ಮಾಡ್ತಿದ್ದೀರಾ. ಇಷ್ಟೆಲ್ಲ ಕೊಟ್ಟಿರೋದೇನು? ಇವತ್ತು ಲಕ್ಸುರಿ ಲೈಫು ನಿಮ್ಗೆ ಎಲ್ಲ ಇದೆ, ಎಲ್ಲ ತರ ನಿಮ್ದು ಟೆಕ್ನಾಲಜಿ. ನೀವೆಲ್ಲ ಹೇಳ್ತಿರೋ ವಿಜ್ಞಾನದಿಂದ ಅಂತ. ವಿಜ್ಞಾನ ಅಂತಿರಲ್ಲ, ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ಜ್ಞಾನ ಅಲ್ಲ, ಸರಿನಾ? ಹಾಗಾಗಿ ಈ ಜ್ಞಾನ ಎಲ್ಲ ಎಲ್ಲಿಂದ ಸಿಕ್ಕಿದೆ? ಪ್ರಕೃತಿಯಿಂದನೇ. ಇದೆಲ್ಲ ಇವತ್ತು ಜೀನಿಯಸ್ ಆಗಿ ನೀವು ಇಷ್ಟೆಲ್ಲ ಟೆಕ್ನಾಲಜಿನ ಇಂಪ್ರೂವ್ಮೆಂಟ್ ಮಾಡಿದಿರಾ, ಎಲ್ಲ ಕಡ್ದಾಕ್ಬಿಟ್ಟಿದ್ರ. ಉಳಿಸ್ಬೇಕು ಇವಾಗ. ಈಗ್ಲಾದ್ರೂ ನಾನು ಹೇಳ್ತೀನಿ ಕೇಳಿ, ದಯವಿಟ್ಟು ಮರ ಗಿಡಗಳನ್ನ ಯಾರು ಕಡಿಬೇಡಿ. ಖಂಡಿತ ಇದನ್ನ ಅವಾಯ್ಡ್ ಮಾಡಿ. ಆದಷ್ಟು ಈ ಪ್ರಕೃತಿ ನಾವು ಬಚಾವ್ ಆಗ್ಬೇಕಂದ್ರೆ ಕ್ಷಮೆ, ಇಷ್ಟೇ ನಾನು ಹೇಳ್ತಾ ಇದ್ದೀನಿ ಕೇಳಿ. ಇದು ಸತ್ಯ. ಎಲ್ಲರೂ ಹಿಂಗ ಹಸ್ತ ಕೈ ಚಾಚಿ, ತಾಯಿ ಜಗನ್ಮಾತ ನಮ್ಮನ್ನು ಕ್ಷಮಿಸು, ತಿಳಿದೇನೋ ತಿಳಿದೆ ಗೊತ್ತಿಲ್ದೇನೋ ನಾವು ತಪ್ಪುಗಳು ಮಾಡಿದೀವಿ, ಕ್ಷಮಿಸು, ನಮ್ಮನ್ನ ಮನ್ನಿಸು, ಶಾಂತಳಾಗು ಅಂತ ನೀವು ಪ್ರತಿಯೊಬ್ರು ಹಸ್ತ ಚಾಚಿ ಈ ಪ್ರಕೃತಿಗೆ ನಾವೊಂದು ಕ್ಷಮೆ ಯಾಚನೆ ಮಾಡಿದ್ರೆ ಖಂಡಿತ ಶಾಂತಳಾಗ್ತಾಳೆ. ಮತ್ತೆ ನಾವು ಪರಿವರ್ತನೆ ಆಗ್ಬೇಕು, ನಮ್ಮನ್ನ ನಾವು ಬದಲಾಯಿಸ್ಕೋಬೇಕು. ಮತ್ತೆ ಮರ ಗಿಡಗಳು ಕಡಿಬೇಡಿ, ಪ್ರಕೃತಿನ ಹಾಳು ಮಾಡಬೇಡಿ. ಎಷ್ಟೋ ಖಾಲಿ ಪ್ರದೇಶಗಳು ಎಷ್ಟೋ ಇದೆ, ಬಂಜರು ಭೂಮಿಗಳು, ಅಲ್ಲಿ ಹೋಗಿ ಕನ್ಸ್ಟ್ರಕ್ಟ್ ಮಾಡ್ಬೋದಲ್ಲ. ನದಿ ಮತ್ತೆ ಕಾಡುಗಳನ್ನೇ ಕಡ್ದ್ಬಿಟ್ಟು ಏನ್ ಮಾಡ್ತೀರಾ ಹೇಳಿ? ಇವತ್ತು ಇಷ್ಟು ಮಳೆ ಬರ್ತಿದೆ, ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಎಷ್ಟು ಜೋರ ಮಳೆ ಬರ್ತಿದೆ ನೋಡಿ. ಅದೇ ಗಿಡ ಮರಗಳಿದ್ರೆ ಅದನ್ನ ತಡೆಯುತ್ತೆ. ಈ ಭೂಮಿ ಎಲ್ಲ ಸಡಿಲು ಆಗ್ಬಿಟ್ಟಿದೆ. ಈಗ ಮರ ಗಿಡಗಳಿದ್ರೆ ಅದನ್ನ ಹಿಡಿದಿಟ್ಕೊಳ್ಳುತ್ತೆ. ಇವತ್ತೇನಾಗಿದೆ, ಎಲ್ಲ ಕಡ್ದಾಕಿದೀವಿ, ಮಳೆ ಬೀಳುತ್ತೆ, ಬೆಟ್ಟದಿಂದ ಹರಿಯೋ ನೀರು, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ದಾರಿ ಸಿಗ್ತಾ ಇದೆ, ಹೊಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಹೋಗಿ ಅಡ್ಡ ನಿಂತ್ಕೊಂಡ್ಬಿಡಿ ಅಷ್ಟೇ. ಎಲ್ಲಾರು ಪ್ರಕೃತಿ ಮುಂದೆ ಯಾರೇನು ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ನೀವು ಚೇಂಜ್ ಆಗ್ಬೇಕು, ಬದಲಾಗ್ಲಿಲ್ಲ ಅಂದ್ರೆ ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತೀನಿ. ನಿಮ್ಮ ವಿನಾಶಕ್ಕೆ ನೀವೇ ಒಂದು ಅತಿ ಬುದ್ಧಿವಂತಿಕೆ ತೋರಿಸ್ತಿದ್ರ ಅಂತ ನೇರವಾಗಿ ಹೇಳ್ತೀನಿ. ಹಾಗಾಗಿ ಖಂಡಿತವಾಗ್ಲೂ ಪರಿವರ್ತನೆ ಆಗಿ, ಆದಷ್ಟು ಇಷ್ಟು ವರ್ಷದಲ್ಲಿ ವರ್ಷಾನ್ಗಟ್ಲೆ ಬೆಳೆದಂತ ಮರ ಗಿಡಗಳು, ಅದ್ಭುತವಾಗಿದ್ದಂತ ಮರ ಗಿಡಗಳು ಕಡ್ದಾಕಿದ್ರ. ಈಗಲಾದ್ರೂ ಒಂದೊಂದು ಗಿಡಗಳಾದ್ರೂ ನೆಟ್ಟಿ, ನೀವು ಮಾಡಿರೋ ತಪ್ಪಿಗೆ ನೀವು ಪ್ರಾಯಶ್ಚಿತ ಮಾಡ್ಕೊಳ್ಳಿ. ಮುಂದಕ್ಕೆ ಅಂತ ಒಂದು ಜನರನ್ನ ಬದುಕಿಸ್ಬೋದು ನೀವು. ಎಲ್ಲಾರ ಖಂಡಿತ ಆಗಲ್ಲ. ನೀವ್ ಹೇಳ್ತಾ ಇರೋದು ಈಗ ಆಲ್ರೆಡಿ ಆಗೋಗಿದೆ ಟೈಮ್. ಅಟ್ಲೀಸ್ಟ್ ಇವಾಗ ಗಿಡ ಮರ ಬೆಳೆಸೋದು ಮುಂದಿನ ಜನಾಂಗ. ಹೌದು, ಖಂಡಿತ ಆಗತ್ತೆ. ಇಲ್ಲಾಂದ್ರೆ ಖಂಡಿತ ಅವರು ಇರಲ್ಲ ನಿಮ್ ಜೊತೆ, ಅವರು ಬರ್ತಾರೆ, ಹೋಲ್ಸಲ ಅವರು ಬರ್ತಾ ಇರ್ತಾರೆ.
ಮುಂದಕ್ಕಾದ್ರೂ ಸ್ವಲ್ಪ ಖಂಡಿತ ಮುಂದಕ್ಕಾದ್ರೂ ಸ್ವಲ್ಪ ರೆಡಿ ಮಾಡಿ. ಡ್ಯಾಮೇಜ್ ಮಾಡಿರೋ ಸ್ವಲ್ಪ ಅದು ರೆಡಿ ಮಾಡ್ಲಿಕ್ಕೆ ನೀವು ಮುಂದೆ ಬರ್ಬೇಕಾ ಇಲ್ವೋ? ಇವಾಗ ಆದಷ್ಟು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ, ಎಲ್ಲೆಲ್ಲಿ ಒಂದು ಒಂದು ಅರಣ್ಯ ಪ್ರದೇಶಗಳಿದಾವೋ, ಖಾಲಿ ಜಾಗ ಇದಾವೋ, ಈ ನದಿ ಸೈಡ್ ಅಲ್ಲೆಲ್ಲ ಒಂದಷ್ಟು ಮರ ಗಿಡಗಳು ನೆಡಿ. ಖಂಡಿತ ಎಲ್ಲನೂ ಮತ್ತೆ ಆ ಪ್ರಕೃತಿ ಇದು ಸ್ವಲ್ಪ ಶಾಂತಿ ಆಗ್ತಾಳೆ ತಾಯಿ. ಇಲ್ಲಾಂದ್ರೆ ಖಂಡಿತ ಹೇಳ್ತಾ ಇದ್ದೀನಿ ಕೇಳಿ. ಇಷ್ಟು ದಿವಸ ಕಾಲಜ್ಞಾನ ಅಂತ ಕೇಳಿದಿರ, ಎಲ್ಲ ಯೋಗಿಗಳು ಸಾಧಕರು ಹೇಳಿದಾರೆ. ಇವತ್ತು ಆರ್ಯಶಂಕರ್ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಇದು ನಡೆಯುತ್ತೆ. ಇವತ್ತು ಆಗ್ತಾ ಇರೋದು ಪಂಚಭೂತ ಶಕ್ತಿಗಳಿಂದ ಆಗ್ತಾ ಇರೋಂಥದ್ದು. ಈ ವಿಕೋಪರ ಯಾರು ತಡಿಲಿಕ್ಕೆ ಬರಲ್ಲ. ಈಗ ಆಗಿರೋ ಡ್ಯಾಮೇಜ್ ನೀವು ಸ್ವಲ್ಪ ಆದ್ರೂ ಪರಿವರ್ತನೆ ಮಾಡಿ ಅದನ್ನ ಸಾಲ್ವ್ ಮಾಡ್ಕೊಂಡ್ರೆ ಮುಂದಕ್ಕೆ ಒಂದು ಜನರಿಗೆ ಅನುಕೂಲ ಆಗುತ್ತೆ. ಮುಂದಿನ ಜನರೇಷನ್ಗೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ ಅಷ್ಟೇ. ಇನ್ನು ನೆಕ್ಸ್ಟ್ ನಿಮ್ಗೆ ಈ ಪ್ರಕೃತಿಯಿಂದ ಆಹಾರಗಳು ಸಿಗಲ್ಲ, ಏನೂ ಸಿಗಲ್ಲ. ನೆಕ್ಸ್ಟ್ ಗಾಳಿನೂ, ಉಸಿರಾಡೋ ಗಾಳಿನೂ ಸಿಗಲ್ಲ ಅಷ್ಟೇ. ಎಲ್ಲ ನೀವೇ ನಿಮ್ ಕೈಯಿಂದ ನೀವೇ ಕಳ್ಕೊಂತ ಇದ್ರ. ದೇವ್ರು ಉದಾಹರಣೆಗೆ ಒಂದು ಹೇಳ್ತೀನಿ. ತುಂಬಾ ಒಂದು ಲಕ್ಸುರಿ ಲೈಫ್ ಅಂತೆ, ತುಂಬಾ ಆಸ್ತಿ ಪಾಸ್ತಿ ಎಲ್ಲ ಇತ್ತು. ಆಸ್ತಿ ಪಾಸ್ತಿ ಇದ್ದಂಥ ವ್ಯಕ್ತಿ ಅವನು ಒಂದು ಅಹಂಕಾರ ಮೆರೆದು ಅವನ ಆಸ್ತಿ ಪಾಸ್ತಿ ಕಳ್ಕೊಂತಾನೆ. ಹಾಗೇನೆ ಈ ಪ್ರಕೃತಿನೇ ಅಷ್ಟೇನೆ. ಯಾಕೆ ಇದನ್ನ ಹೇಳ್ತಿದ್ದೇನೆಂದ್ರೆ, ನಮ್ಮಲ್ಲಿರೋ ಅಹಂಭಾವನ ಬಿಟ್ಬಿಡ್ಬೇಕತ್ತೆ. ಫಸ್ಟ್ ಬಿಟ್ಟ ಖಂಡಿತವಾಗ್ಲೂ ಎಲ್ಲನೂ ಸರಿ ಮಾಡ್ಬೋದು. ಈಗ ಡ್ಯಾಮೇಜ್ ಆಗಿರೋದನ್ನ ಸ್ವಲ್ಪ ಆದ್ರೂ ಸರಿ ಮಾಡಿ ಮತ್ತೆ ಗಿಡ ಮರಗಳು ನೆಡಿ. ಖಂಡಿತ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಇಲ್ಲಾಂದ್ರೆ ನಿಮ್ ಯಾರಿಂದನೂ ಸಾಧ್ಯ ಆಗಲ್ಲ. ನಾನು ಇವತ್ತಂತೂ ರೆಡಿ, ಈಗಲೇ ರೆಡಿ. ನಾನು ಸಾಯ್ಲಿಕ್ಕೆ ನಾನು ಭಗವಂತ ಕರ್ಸ್ತಾ ಅಂದ್ರೆ ನಾನು ಹೋಗ್ತೀನಿ. ನನ್ಗೇನ್ ಭಯ ಇಲ್ಲಪ್ಪ. ಮೃತ್ಯುನ ನಾನು ಬೇಕಾದ್ರೆ ಜಯಿಸಿದ್ದೀನಿ. ನಾನು ಹೋಗ್ಲಿಕ್ಕೆ ರೆಡಿ ಇದ್ದೀನಿ. ಒಂದು ಸಾಧನೆ ಸಿದ್ಧಿ ಮಾಡಿ ಮೃತ್ಯುಗೆ ಭಯ ಪಡಲ್ಲ ಅನ್ನೋದು ಖಂಡಿತ. ಪ್ರಕೃತಿ ಜೊತೆಗೆ ಹೊಂದ್ಕೊಂಡ್ ಬಾಳಿ. ಖಂಡಿತ ಹೌದು, ಖಂಡಿತ ಖಂಡಿತ. ಯಾಕಂದ್ರೆ ಮಾಡಲ್ಲ ಅಂದವ್ರು ಖಂಡಿತ. ಯಾಕಂದ್ರೆ ನಿಮ್ಮ ಒಂದು ಮಾಡುವಂತ ಮಿಸ್ಟೇಕ್ಸ್, ತಪ್ಪುಗಳಿಂದ ಬೇರೆಯವ್ರಿಗೂ ತೊಂದರೆ ಆಗ್ತಾ ಇದೆ. ಅಲ್ಲಿ ನೋಡಿದ್ರೆ ಪ್ರಕೃತಿಯಲ್ಲಿ ಒಳ್ಳೆಯವರು ಕೆಟ್ಟವ್ರು ಅಂತ ಡಿವೈಡ್ ಮಾಡ್ಬಿಟ್ಟು ಸೈಡ್ ಹೋಗೋರು ಒಳ್ಳೆಯವರೆಲ್ಲ ಕೆಟ್ಟವರೆಲ್ಲ ಬರುವಂತ ಕರ್ಕೊಂಡು ಹೋಗ್ತಿದ್ಯಾ? ಎಲ್ಲಾನು ಕರ್ಕೊಂಡು ಹೋಗ್ತಿದೆ. ಯಾವ ಜಾತಿ ಧರ್ಮ ಯಾರು ಇಲ್ಲ, ಎಲ್ಲರೂ ಒಂದೇ ಪ್ರಕೃತಿಯಲ್ಲಿ. ಯಾರಿಗೂ ಬೇರೆ ಬೇರೆ ಏನಿಲ್ಲ. ಸರಿನಾ? ಎಲ್ಲರಿಗೂ ಒಂದೇ ಇದೆ. ಇಡೀ ಪ್ರಪಂಚಕ್ಕೆ ಪ್ರಕೃತಿ ಇರುವಾಗ ಪ್ರಕೃತಿನೆಲ್ಲ ನಾಶ ಮಾಡಿ ಇಷ್ಟೆಲ್ಲ ಡೆವಲಪ್ ಮಾಡ್ಬಿಟ್ಟಿದೀವಿ. ಅಟ್ಲೀಸ್ಟ್ ಒಟ್ಟಿಗೆ ಹೋಲ್ಸೇಲ್ ಕರ್ಕೊಂಡು ಹೋಗ್ತಾ ಇದೆ. ಹೋಲ್ಸೇಲ್ ಅಷ್ಟೇ. ಖಂಡಿತ ಎಲ್ಲರೂ ಹೋಲ್ಸೇಲ್ಗೆನೆ ಪಯಣ ಬೆಳೆಸ್ಬೇಕು. ಅದ್ರಲ್ಲಿ ನಾವು ಬಂದ್ರು ಖಂಡಿತ ನಾವು ನಿಮ್ ಜೊತೆ ಬರ್ತೀವಿ. ಸ್ವೀಕರಿಸ್ಬೇಕು, ಏನು ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ನೋಡಿ, ಈಗಲಾದ್ರೂ ಪರಿವರ್ತನೆ ಆಗಿ ಅಟ್ಲೀಸ್ಟ್ ಒಂದೊಂದು ಗಿಡಗಳು ನೆಡಿ. ಎಲ್ಲಾ ಕಡೆ ಜಾಗ ಫ್ರೀ, ಎಲ್ಲೆಲ್ಲಿ ಖಾಲಿ ಜಾಗ ಇರೋದು ನೆಡಿ. ಯಾರಾದ್ರೂ ಕೇಳ್ರಪ್ಪ ತಪ್ಪುಗಳು ಮಾಡ್ಬಿಟ್ಟಿದೀವಿ, ಪ್ರಾಯಶ್ಚಿತವಾಗಿ ಒಂದು ಗಿಡ ನೆಡ್ತಾ ಇದ್ದೀನೋ, ಬೆಳ್ಕೊಳ್ಳಿ ಪ್ರಕೃತಿಗೆ. ನಾವಂತೂ ಎಲ್ಲ ಪ್ರಕೃತಿ ನಮ್ಗೆ ಕೊಟ್ಟಿದ್ದೆ, ಹಾಳು ಮಾಡ್ಬಿಟ್ಟು ಇವಾಗ ಈ ತರ ಮಾಡ್ಕೊಂಡ್ಬಿಟ್ಟಿದ್ವಿ. ಸ್ವಲ್ಪ ಪ್ರಕೃತಿಗಾದ್ರೂ ಕೊಡೋಣ ಅಂತ ಒಂದೊಂದು ಗಿಡ ಮರಗಳನ್ನ ಬೆಳೆಸಿ. ಖಂಡಿತವಾಗ್ಲೂ ಬಚಾವ್ ಆಗ್ತೀರಾ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ನಿಮ್ ಇಷ್ಟ. ನಾನಂತೂ ಭಯ ಪಡಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ. ನಾನು ಈ ಕ್ಷಣ ಬಂದ್ರು ನಾನು ಹೋಗ್ಲಿಕ್ಕೆ ನಾ ರೆಡಿ. ಈಗ ಸದ್ಯಕ್ಕೆ ಆಪ್ಷನ್ಗಳಿರೋದು ಪ್ರಕೃತಿ ಜೊತೆ ಬದುಕಬೇಕು, ಜೊತೆಗೆ ಈಗ ಸಾಧನೆ ಸಿದ್ಧಿ ಮಾಡಿ ಜೀವನದ ಮೇಲೆ ಆಸೆ ಖಂಡಿತ ಮುಕ್ತಿ ಮೋಕ್ಷಕ್ಕೆ ಬನ್ರಿ, ಹೋಗ್ತಾ ಮಾಡ್ಬೋದು. ಹಾಗಾಗಿ ನೋಡಿ, ಪ್ರಕೃತಿಯಿಂದನೇ ಎಲ್ಲಾನು. ಇವತ್ತು ಒಂದೇ ಒಂದು ವಿಚಾರ ನೋಡಿ, ಈ ಪ್ರಕೃತಿ ಬಿಟ್ಟು ಏನಾದ್ರೂ ನೀವು ಅತಿಯಾಗಿ ಏನಾದ್ರೂ ಪಡ್ಕೊಂಡಿದ್ದೀರಾ, ಸಾಧನೆ ಮಾಡಿದ್ದೀರಾ ಅಂತ ಒಂದ್ಸರಿ ವಿಚಾರ ಮಾಡಿ ನೋಡಿ. ಎಲ್ಲ ಪ್ರಕೃತಿಯಿಂದನೇ ಸಿಕ್ಕಿರೋದು. ಒಂದು ವಜ್ರ, ವೈಡೂರ್ಯ, ಚಿನ್ನ, ಬೆಳ್ಳಿ ಎಲ್ಲಾನು ಈ ಪ್ರಕೃತಿಯಿಂದ ಸಿಕ್ಕಿದೆ. ಇವತ್ತು ಏನೆಲ್ಲ ಮಾಡಿದ್ದೀರಾ, ಒಂದು ಮನೆ ಕಟ್ಟಿರೋದು ಈ ಪ್ರಕೃತಿಯಿಂದಾನೆ. ಅದ್ ಮಣ್ಣು ತೆಗೆದು ಕಟ್ಟಿದ್ದೀರಾ, ಅದ್ರ ಕಲ್ಲು ತೆಗೆದು ಕಟ್ಟಿದ್ದೀರಾ, ಎಲ್ಲ ಈ ಪ್ರಕೃತಿ ತಾನೇ ಕೊಟ್ಟಿರೋದು. ಈ ಪ್ರಕೃತಿಯಿಂದ ನೀವು ಇಷ್ಟೆಲ್ಲ ಪಡ್ಕೊಂಡಿರುವಾಗ ಪ್ರಕೃತಿಗೆ ಏನ್ ಕೊಟ್ಟಿದ್ದೀರಾ ನಂದೊಂದು ಪ್ರಶ್ನೆ. ಅಟ್ಲೀಸ್ಟ್ ನಾಶ ಮಾಡ್ತಿದ್ದೀರಾ, ಅದನ್ನಾದ್ರೂ ಸ್ವಲ್ಪ ರಕ್ಷಣೆ ಮಾಡಿ, ತಪ್ಪನ್ನ ತಿದ್ಕೊಳ್ಳಿ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಖಂಡಿತ ಅದು ಶಾಂತಿ ಆಗುತ್ತೆ. ಇಲ್ಲಾಂದ್ರೆ ಯಾರನ್ನೂ ಬಿಡಲ್ಲ. ನಾನಂತೂ ಹೇಳ್ತೀನಿ, ನೇರ ನೋಡಿ. ಇದು ಆರ್ಯಶಂಕರ್ ನುಡಿತಾ ಇರೋ ಕಾಲಜ್ಞಾನ. ಇದಂತೂ ಸತ್ಯ ನಡೆಯುತ್ತೆ. ಬಟ್ ಕಾದು ನೋಡಿ, ಖಂಡಿತವಾಗ್ಲೂ ನಡೆಯುತ್ತೆ. ನೀವು ಪ್ರಾಯಶ್ಚಿತ್ತ ಮಾಡಿಕೊಂಡು ಪರಿವರ್ತನೆಗೊಳಿಸ್ಕೊಂಡ್ರೆ ಮುಂದಿನ ಜನರೇಷನ್ಗೆ ಎಲ್ಲಾರ್ಗು ಒಂದು ಅನುಕೂಲಕರವಾಗಿ ಪ್ರಕೃತಿ ಕೊಡುತ್ತೆ. ಇಲ್ಲಾಂದ್ರೆ ಎಲ್ಲ ಹೋಲ್ಸೇಲಾಗಿ ಹೋಗ್ತಾ ಇರ್ತೀವಿ. ಅದ್ರಲ್ಲಿ ನಾನು ಒಬ್ಬ ಬರ್ತೀನಿ, ನಿಮ್ ಜೊತೆ ಇದೀನ ಅಂದ್ಮೇಲೆ ನಾನು ಬರ್ಲೇಬೇಕು. ಖಂಡಿತ ಬರ್ತೀನಿ, ನನ್ಗೇನ್ ಭಯ ಏನಿಲ್ಲ. ಹೋಲ್ಸೇಲಾಗಿ ಇವಾಗ್ಲಾದ್ರೂ ಬಂತಲ್ಲಪ್ಪ ಅಂತ ನಾನು ಬರ್ತೀನಿ. ನೋಡಿ, ಯೋಚನೆ ಮಾಡಿ. ಒಂದ್ಸರಿ ನೀವು ಒಂದೊಂದ್ಸರಿ ಕುತ್ಕೊಂಡು ಬೆಳೆದಿದ್ದ ಯೋಚನೆಗಳೆಲ್ಲ ಮಾಡ್ತೀರಾ. ಒಂದ್ಸತಿ ಯೋಚನೆ ಮಾಡಿ, ನಮ್ಮ ಸುತ್ತಮುತ್ತ ಏನಾಗ್ತಿದೆ, ನಮ್ಮ ದೇಶದಲ್ಲಿ ಏನಾಗ್ತಿದೆ, ನಮ್ಮ ಪ್ರಕೃತಿಯಲ್ಲಿ ಏನಾಗ್ತಿದೆ, ಇದಕ್ಕೆಲ್ಲ ಕಾರಣ ಯಾರು, ಯಾರಿಂದ ಆಗ್ತಿದೆ? ಬೇರೆಯವ್ರು ಯಾರಾದ್ರೂ ಮಾಡ್ತಿದ್ರಲ್ಲ, ನಾವೇ ಮಾಡ್ತಿದೀವಿ. ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು ಸ್ವಲ್ಪ ಯೋಚನೆ, ಆಲೋಚನೆ ಶಕ್ತಿ, ಬುದ್ಧಿಶಕ್ತಿ ನಿಮ್ಮಲ್ಲೂ ಇದೆ. ಸ್ವಲ್ಪ ನೀವೆಲ್ಲರೂ ಬುದ್ಧಿವಂತರೇ. ಹಾಗಾಗಿ ಇದನ್ನ ಸ್ವಲ್ಪ ಪರಿವರ್ತನೆಗೊಳಿಸ್ಕೊಂಡು ಸ್ವಲ್ಪ ಪ್ರಕೃತಿನ ರಕ್ಷಣೆ ಮಾಡೋಣ, ನಾವು ಕಾಪಾಡೋಣ. ಎಲ್ಲರೂ ಸೇರಿ ಮಾಡಿದ್ರೆ ಖಂಡಿತ
ಆ ತಾಯಿ ಶಾಂತಳಾಗ್ತಾಳೆ, ಇಲ್ಲಾಂದ್ರೆ ಖಂಡಿತ ಆಗಲ್ಲ. ಇದಂತೂ ಸತ್ಯ. ಯಾಕಂದ್ರೆ ಎಷ್ಟೋ ಸರಿ ನನ್ಗೆ ಸಂಕಟ ಆಗ್ತಾ ಇರುತ್ತೆ, ನೋವಾಗ್ತಾ ಇರುತ್ತೆ. ಏನಪ್ಪಾ ಭಗವಂತ, ಇಷ್ಟೆಲ್ಲ ಪ್ರಕೃತಿ ಕೊಟ್ಟಿರೋ ಇದನ್ನೆಲ್ಲ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ತಿದೀವಿ, ಇದನ್ನ ಯಾರು ಉಳಿಸ್ಕೋತಾ ಇಲ್ಲ. ಇವತ್ತು ನೋಡಿ ಏನೆಲ್ಲ ಆಗತ್ತೆ, ಎಲ್ಲೋ ಒಂದ್ ಕಡೆ ಆಯ್ತು ಜಲಪ್ರಳಯ ಆಯ್ತು, ನಮ್ಗೇನು ಬೇಜಾರಾಗಲ್ವಾ? ಅವರು ಒಂದು ಮನುಷ್ಯ ಸಾಮಾನ್ಯರೇ, ನಮ್ ತರನೇ. ಅಲ್ಲಾಗೋದೇನೋ ಇದನ್ನ ನೀವು ಯೋಚನೆ ಮಾಡ್ಬೋದಲ್ಲ ಅಲ್ವಾ? ಎಲ್ಲರಿಗೂ ಒಂದು ಮನಸ್ಸು ಮನಶಕ್ತಿ ಅನ್ನೋದಿರುತ್ತಲ್ಲ, ಮನಸ್ಸಾಕ್ಷಿ ಅನ್ನೋದಿರುತ್ತೆ. ಖಂಡಿತ ಅಲ್ವಾ? ನಾವಿನ್ನ ಸಿದ್ಧಿಗಳ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು, ಸಿದ್ಧಿಗಳ ಸಾಧನೆ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಅವುಗಳನ್ನ ಮತ್ತೆ ಈಗ ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸರ್, ಜನಕ್ಕೆ ಅವುಗಳ ಬಗ್ಗೆ ತಿಳಿಸ್ತಾ ಹೋಗೋಣ. ಖಂಡಿತ. ಎಸ್ ಸರ್. ನಮಸ್ತೆ. ನಮಸ್ತೆ ಸರ್.